ಕೂಡ ನಾನು ಹೇಳಿದ್ದೀನಿ. ಇದು ಒಂದು ಸುಂದರ ಜಾಗ, ಯಾಕಂದ್ರೆ ನಮ್ಮ ಸರ್ಕಾರಿ ಹೆಲಿಪ್ಯಾಡ್ ಇಲ್ಲಿ ಇಲ್ಲ, ಅದಕ್ಕೆ ಪ್ರೈವೇಟ್ ಅದಾವು. ಆ ಸರ್ಕಾರಿ ಹೆಲಿಪ್ಯಾಡ್ ಅನ್ನೋದು ಒಂದು ಇದ್ರೆ ಬಹಳ ಅನುಕೂಲ ಆಗುತ್ತೆ. ಅದಕ್ಕೆ ಇಲ್ಲೇ ಒಂದು ಹೆಲಿಪ್ಯಾಡ್ ಮಾಡೋದಕ್ಕೆ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ. ಅದನ್ನ ಇಲಾಖೆಯಿಂದ ನಾನು ಒಂದು ಹೆಲಿಪ್ಯಾಡ್ ಅನ್ನು ಕೂಡ ಇಲ್ಲಿ ಮಾಡಿಸ್ಕೊಡುವಂತ ಕೆಲಸ ಮಾಡ್ತೇನೆ. ಒಟ್ಟಾರೆ ಈ ನಮ್ಮ 2023ರಿಂದ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ 136 ಜನ ಶಾಸಕರು ಗೆದ್ದು ಈ ಸರ್ಕಾರ ಬಂತು. ಬಹುತೇಕ ಬಹಳಷ್ಟು ಜನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ, ಅಭಿವೃದ್ಧಿ ಆಗಿಲ್ಲ, ದುಡ್ಡು ಕೊಟ್ಟಿಲ್ಲ, ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತೇಳಿ. ಇದು ಅನುದಾನ ಇಲ್ಲಾರ್ದ್ರೆ 3 ಕೋಟಿ ಬರುತ್ತೆ. ಈಗ ಒಟ್ಟಾರೆ ಅಪೆಂಡಿಕ್ಸ್ ಸಿ ಯಲ್ಲಿ 15 ಕೋಟಿ ರೂಪಾಯಿ ಅನುದಾನ ಬಂದಿದೆ, ಅದು ಲೋಕೋಪಯೋಗಿ ಇಲಾಖೆಗೆ. ಇದಕ್ಕಿಂತ ಮುಂಚೆಗೆ 20 ಕೋಟಿ SSDPಯಲ್ಲಿ ರಸ್ತೆಗಳನ್ನು ಮಾಡಿದ್ದೀವಿ ತಾಲೂಕಿನಲ್ಲಿ. ನಿಮ್ಗೆ ಒಂದೇ ಉದಾಹರಣೆ ಕೊಡ್ತೀನಿ. ತುಂಬ ಜಂಬಲ್ದಿನಿ ರೋಡ್ 10 ವರ್ಷ ಆಗಿತ್ತು ರೋಡ್ ಮಾಡಲಾರ್ದ ಪುಣ್ಯಾತ್ಮ. ಈಗ ಹೋಗಿ ರಸ್ತೆ ನೋಡ್ರಿ ಅಂತ ನಾನು ಬಂದು 2 ವರ್ಷದಾಗ ಅಗಳೆ ಅದು ರಸ್ತೆ ಹಾಕಿ ರಸ್ತೆ ಮಾಡಿಕೊಟ್ಟಿದ್ದೀನಿ. ಸುಮ್ಮನೆ ಮಾತಾಡೋದು ಅನುದಾನ ಬಂದಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಇದೆಲ್ಲ ಅಭಿವೃದ್ಧಿ ಅಲ್ಲ. ಕೆಲವರು ಜನ ಮಾತಾಡ್ತಾರೆ ಹಂಗೆ, ಅವರು ವಿಚಾರಗಳು ಬೇರೆ ಇರ್ತವೆ, ಮಾತಾಡೋದು ಬೇರೆ. ಅವರು ಎಲ್ಲೋ ಮಂತ್ರಿ ಆಗ್ಬೇಕಂತ ಕನಸು ಕಾಣೋರು ಇಷ್ಟು ಮಂದಿ, ಅವರು ಅಭಿವೃದ್ಧಿ ಆಗಿಲ್ಲ ಅಂತ ಅವ್ರು ಮಾತಾಡುವಂಥದ್ದು ಸಹಜ. ಆದ್ರೆ ನಾನು ಒಬ್ಬ ಶಾಸಕನಾಗಿ ಇವತ್ತು ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್ಕಾರ ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿ ಅಂತ ಚಿಂತನೆ ಮಾಡ್ತಾ ಇದೆ. ಕೇವಲ ಒಂದು ಅಭಿವೃದ್ಧಿ ಅಲ್ಲ, ಸರ್ವಾಂಗೀಣ ಅಭಿವೃದ್ಧಿ. 5 ಗ್ಯಾರಂಟಿಯನ್ನು ಹಿಡಿದುಕೊಂಡ 5 ಗ್ಯಾರಂಟಿ ಏನು ಅಭಿವೃದ್ಧಿ ಅಲ್ಲ ಅದು. ಪ್ರತಿಯೊಬ್ಬ ಮನುಷ್ಯನಿಗೆ, ಪ್ರಜೆಗೆ ನೇರವಾಗಿ ಅಕೌಂಟಿಗೆ ದುಡ್ಡು ಹೋಗುತ್ತೆ. 10 kg ಅಕ್ಕಿ, 2,000 ರೂಪಾಯಿ, 200 ಯೂನಿಟ್ ಕರೆಂಟ್ ಫ್ರೀ, ಬಸ್ ಫ್ರೀ, ಮತ್ತು ಯುವಕರಿಗೆ ಯುವನಿಧಿ ಯೋಜನೆ. ಇವತ್ತು ಇದೆಲ್ಲ ಮಾಡ್ತಾ ಇದೆ. ಒಂದು ಮತಕ್ಷೇತ್ರ ಕನಿಷ್ಠ ಅಂದ್ರು ಪ್ರತಿ ವರ್ಷ 250 ಕೋಟಿ ರೂಪಾಯಿ ಬರೀ ಅದಕ್ಕೆ ಹೋಗುತ್ತೆ. ಈ 5 ಗ್ಯಾರಂಟಿಗೆ 250 ಕೋಟಿ ಪ್ರತಿ ವರ್ಷ. ಲೆಕ್ಕ ಹಾಕ್ರಿ, 5 ವರ್ಷಕ್ಕೆ ಎಷ್ಟಾಯ್ತು? 250 ಕೋಟಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.